ತಮಿಳುನಾಡಿಗೆ 4.5 ಟಿಎಂಸಿ ನೀರನ್ನು ಹರಿಸುವಂತಹ ವಿಚಾರ ಇದು ಮಂಡ್ಯ ಭಾಗದ ರೈತರನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಕಾವೇರಿ ಕಿಚ್ಚು ಕೂಡ ಜೋರಾಗಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನು ಖಂಡಿಸಿ ಪ್ರೊಟೆಸ್ಟ್ ಬೆಳ್ಳಂಬೆಳಗ್ಗೆ ಆಗ್ತಾ ಇದೆ. ಕೆಆರ್ಎಸ್ ಡ್ಯಾಂನ ಬಳಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಮಿಳುನಾಡು ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ವಿರುದ್ಧ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಪೋಸ್ಟರ್ ಅನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಈ ಮೂಲಕ ಮಂಡ್ಯದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ. ತಮಿಳುನಾಡಿನ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲ, ಅವರ ಬೆಳೆಗೆ ನೀರನ್ನು ಹರಿಸೋದು ಹೆಂಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುತ್ತದೆ. ಯಾರವಣೆ ಯಾರವಣೆ ರೈತರ ರಕ್ಷಣೆ ಯಾರವಣೆ ಯಾರವಣೆ ರೈತರ ರಕ್ಷಣೆ ಯಾರವಣೆ ಯಾರವಣೆ ಬೇಕೇ ಬೇಕು, ಏನೇ ಬರಲಿ ಕಾನೂನು ಸರ್ಕಾರವನ್ನು ಎಲ್ಲಿ ತನಕ ಹೋರಾಟ ಅಯ್ಯಯ್ಯೋ ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ರೋಹಿತ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹಿತ್, ಹೇಗೆ ಸಾಗ್ತಾ ಇದೆ ಮಂಡ್ಯದಲ್ಲಿ ಪ್ರತಿಭಟನೆ ಕಾವೇರಿ ನೀರಿನ ವಿಚಾರಕ್ಕೆ? ಪ್ರೇಮ್, ಇವತ್ತು ಬಿಜೆಪಿಯಿಂದ ಕೆಆರ್ಎಸ್ ಮುತ್ತಿಗೆ ಒಂದ್ ಕಡೆ ಇದ್ರೆ, ಇನ್ನೊಂದೆಡೆ ಕೆಆರ್ಎಸ್ ನ ಗೇಟ್ ಬಳಿಯಾಗಿ ಬೆಳ್ಳಂಬೆಳಗ್ಗೆ ಏನು ಕರ್ನಾಟಕ ಒಂದಷ್ಟು ವೇದಿಕೆಗಳಲ್ಲೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಿರೋದನ್ನ ದೃಶ್ಯಾವಳಿಗಳಿಗೆ ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ರಕ್ಷಣಾ ವೇದಿಕೆಯ ಒಂದಷ್ಟು ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿಜಯ್ ಅವರ ಪೋಸ್ಟ್ ಅನ್ನು ಹಿಡಿದು ಆಕ್ರೋಶಗಳನ್ನು ಕೂಡ ವ್ಯಕ್ತಪಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಕನ್ನಡಿಗರ ಭಾವನೆಯನ್ನ ಕೆಣಕುವ ನಿಟ್ಟಿನಲ್ಲಿ ತಮಿಳುನಾಡಿನ ಸಿಎಂ ವಿಜಯ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ನಮಗೆ ಧಿಕ್ಕಾರ ಇರಲಿ ಅನ್ನೋ ಕೂಡ ಒಂದು ಧಿಕ್ಕಾರವನ್ನು ವ್ಯಕ್ತಪಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರೆಲ್ಲರೂ ಕೂಡ ಉರುಳು ಸೇವೆಯನ್ನು ಮಾಡುವ ಮೂಲಕವಾಗಿ ಏನು ತಮಿಳುನಾಡಿನ ಈ ನೀತಿಯಿಂದಾಗಿ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡ್ತಾ ಇರೋ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಕಳೆದ 3 ದಿನಗಳಿಂದ ಕೂಡ ಮಂಡ್ಯ ಜಿಲ್ಲಾದ್ಯಂತ ಉಗ್ರವಾದಂತಹ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ನಿನ್ನೆ ಸಿಡಬ್ಲ್ಯೂಎಂಎ ಆದೇಶದ ಬೆನ್ನಲ್ಲೇ ಕೂಡ ಮತ್ತಷ್ಟು ಹೋರಾಟಗಳು ಚುರುಕುಗೊಂಡಿದೆ. ಇದೀಗ ಕನ್ನಡಪರ ಸಂಘಟನೆಗಳು ಇನ್ನು ಕೆಆರ್ಎಸ್ ಡ್ಯಾಮ್ ಮುಂಭಾಗ ಈ ರೀತಿಯಾದಂತಹ ಪ್ರತಿಭಟನೆ ಮಾಡ್ತಾ ಇದೆ. ಇನ್ನೇನು 11 ಗಂಟೆ ಹೊತ್ತಿಗೆ ಬಿಜೆಪಿ ಕೂಡ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಕೂಡ ತಯಾರನ್ನ ಮಾಡ್ಕೊಂಡಿದೆ. ಈ ಬಗ್ಗೆ ಮಾತನಾಡಕ್ಕೆ ಒಂದಷ್ಟು ಏನು ಹೋರಾಟಗಾರರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿಲ್ಲಿ ಬಂದು ಹೋರಾಟ ಮಾಡ್ತೀರಾ, ಏನ್ ಆಗ್ರಹನ ಮಾಡ್ತೀರಾ ಅಂತೇಳಿ? ಏನು ನಾವು ಬೆಂಗಳೂರಿಂದ ಬಂದಿದ್ದೀವಿ, ಕೆಆರ್ಎಸ್ ಅಲ್ಲಿ ನೀರು ಬಿಟ್ಟಿದ್ದಾರಾ ಏನು ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದೀವಿ. ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಇಷ್ಟೇ. ಇಡೀ ಕನ್ನಡಿಗರು ನಿಮ್ಮ ಜೊತೆಲಿದ್ದಾರೆ, ಸರ್ವಪಕ್ಷ ನಿಯೋಗನೂ ಕೂಡ ನಿಮ್ಮ ಜೊತೆಲಿದೆ. ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಅನ್ನೋದನ್ನು ಶಪಥ ಮಾಡಬೇಕು. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ನೋಡಿ, ಸನ್ಮಾನ್ಯ ವಿಜಯ್ ಅವರು ಯಾವ ರೀತಿ ಅವರ ರೈತರಿಗೆ 3ನೇ ಬೆಳೆಗೆ ನೀರನ್ನು ಕೇಳ್ತಾ ಇದ್ದಾರೆ, ನೀವು ಕುಡಿಲಿಕ್ಕೆ ನೀರನ್ನು ಕೇಳ್ತಾ ಇರೋದು. ಯಾವುದೇ ಕಾರಣಕ್ಕೂ ಇದಕ್ಕೆ ಆಸ್ಪದವನ್ನು ಕೊಡಬಾರ್ದು. ನಮ್ಮ ರೈತರ ಮೇಲೆ ಬರೆದಿರ್ತಕ್ಕಂಥ ಮರಣ ಶಾಸನ ಅಂತ ತಿಳ್ಕೊಂಡು ನೀವು ರೈತರು ಪರವಾಗಿ ನಿಂತ್ಕೋಬೇಕು. ಹಾಗೆ ಸನ್ಮಾನ್ಯ ವಿಜಯ್ ಅವರೇ, ಇಲ್ಲಿ 35ರಿಂದ 40 ಲಕ್ಷ ಜನ ತಮಿಳಿಗರು ವಾಸವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನಮಗಿಂತ ಹೆಚ್ಚಾಗಿ ಕಾವೇರಿ ನೀರನ್ನು ಬಳಸ್ತಾ ಇರೋರು ಅವರೇ. ಇಲ್ಲೂ ಕೂಡ ನಮ್ಗೆ ಅನ್ಯಾಯವನ್ನ ಮಾಡ್ತೀರಾ, ಅಲ್ಲೂ ಕೂಡ ಅನ್ಯಾಯವನ್ನ ಮಾಡ್ತಾರೆ. ನಾವು ಕುಡಿಲಿಕ್ಕೆ ಕೇಳ್ತಾ ಇರೋದು, ನೀವು 3ನೇ ಬೆಳೆಗೆ ನೀರನ್ನ ಕೇಳ್ತಾ ಇದ್ದೀರಾ. ಸನ್ಮಾನ್ಯ ವಿಜಯ್ ಅವರೇ, ನಿಮಗೆ ಮಾನವೀಯತೆಯ ಮನುಷ್ಯತ್ವ ಅನ್ನೋದಿದ್ರೆ ಏನು 3ನೇ ತಾರೀಕು ಸಭೆಯನ್ನ ಕರೆದಿದ್ದಾರೆ, ಇಲ್ಲಿ ಬಂದು ಕೆಆರ್ಎಸ್ ಡ್ಯಾಮಲ್ಲಿ ನೋಡಿ ನೀರು ಎಷ್ಟಿದೆ. ಬೆಂಗಳೂರು ನಗರಕ್ಕೆ 3 TMC ನೀರು ಬೇಕು ತಿಂಗಳಿಗೆ. ದಯವಿಟ್ಟು ಇದನ್ನು ಅರ್ಥವನ್ನ ಮಾಡ್ಕೋಬೇಕು. ಈ ರೈತರು ಕೂಡ ನಿಮ್ಮವರೇ ಅಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ವಿಜಯ್ ಅವ್ರಿಗೆ ನೇರವಾಗಿ ಹೇಳ್ತೀನಿ. ನೀವೇನು ಆಗ್ರಹ ಮಾಡ್ತೀರಿ? ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆದರೆ ರೈತರ ಪರವಾಗಿ ನಿಂತ್ಕೊಂಡು ನಾವು ಪ್ರಾಣ ತ್ಯಾಗಕ್ಕೂ ಕೂಡ ನಾವು ಸಿದ್ಧವಾಗಿರ್ತೀವಿ. ಈ ಕಾವೇರಿ ಅನ್ನೋ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ರೈತರಿಗೆ ನ್ಯಾಯ ಸಿಗಲೇಬೇಕು. ಇವತ್ತೇನು ವರ್ಷಗಳಿಂದ ಇದು ಏನು ಅನ್ಯಾಯ ನಡ್ಕೊಂಡು ಬರ್ತಾ ಇದೆ, ಇದು ನಿಲ್ಲಬೇಕು, ಇದಕ್ಕೊಂದು ಅಂತ್ಯ ಆಗಬೇಕು ಅನ್ನೋದೇ ನಮ್ಮ ಹೋರಾಟದ ಮನೋಭಾವ.
ಪ್ರೇಮ್, ಇದಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ಇನ್ನೊಂದು ಕಡೆ ಬಿಜೆಪಿಯ ಏನು KRS ಮುತ್ತಿಗೆ ಏನಿದೆ ಆ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಕೂಡ ಭದ್ರತೆಯನ್ನು ಕಲ್ಪಿಸಿರೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇಡೀ ಜಿಲ್ಲಾದ್ಯಂತಲೂ ಕೂಡ ಕಾವೇರಿ ಅಂದ್ರೆ ಪ್ರೊಟೆಸ್ಟ್ಗಳು ಬಂದಂತಹ ಸಂದರ್ಭದಲ್ಲಿ ಪೊಲೀಸರು ಅಲರ್ಟ್ ಆಗಿ ಭದ್ರತೆಯನ್ನು ಕಲ್ಪಿಸ್ತಾರೆ. ಅದೇ ರೀತಿಯಾಗಿ ಇವತ್ತು KRS ನಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಸಾವಿರಾರು ಹೆಚ್ಚು ಪೊಲೀಸರ ಇಲ್ಲಿ ನಿಯೋಜನೆ ಆಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಜರುಗಬಾರದು ಅನ್ನೋ ನಿಟ್ಟಿನಲ್ಲಿ ಏನು SP ವಿಜಯ್ ಶೋಭಾರಾಣಿ ಅವರ ನೇತೃತ್ವದಲ್ಲಿ ಈ ರೀತಿಯಾದಂಥ ಭದ್ರತೆಯನ್ನು ಕೂಡ ಕಲ್ಪಿಸಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ SP ಅವರು ಕೂಡ ನೋಡ್ತಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಏನೆಲ್ಲ ಭದ್ರತೆ ಕಲ್ಪಿಸ್ಕೊಂಡಿದ್ದೀರಾ ಅಂತ? ಇವಾಗ ಒಂದು ಎರಡು SPs ಇದ್ದಾರೆ, ಒಂದು ಅಡಿಷ್ನಲ್ SP ಇದ್ದಾರೆ, ಮತ್ತು DSPs 9 ಜನ, ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರ ಇನ್ಸ್ಪೆಕ್ಟರ್ 28 ಜನ ಇದ್ದಾರೆ, PSIs 46 ಜನ ಇದ್ದಾರೆ, ಮತ್ತು ASI 59 ಜನ, ಮತ್ತು ಸಿಬ್ಬಂದಿಗಳಿದ್ದಾರೆ. KSRP 10 ಇದೆ ಮತ್ತು 8 DR ಇದೆ. ಒಟ್ಟಾರೆಯಾಗಿ ಎಲ್ಲ ಸಿಬ್ಬಂದಿಗಳು ಸುಮಾರು 1500 ಜನ ಸಿಬ್ಬಂದಿಗಳಿದ್ದಾರೆ. ಕಾವೇರಿ ವಿಚಾರ ಅಂತ ಬಂದ ಸಾಕಷ್ಟು ಸವಾಲಾಗಿರುತ್ತೆ ಪೊಲೀಸರು ಕೂಡ. ಹೇಗೆಲ್ಲ ಅಂದರೆ ಜಿಲ್ಲಾದ್ಯಂತ ಹೇಗೆಲ್ಲ ಕಟ್ಟೆಚ್ಚರ ವಹಿಸಿದ್ರ ಅಂತ? ಏನೇನು ಮುನ್ನೆಚ್ಚರಿಕೆ ವಹಿಸಬೇಕು, ಈ ಹಿಂದೆ ಆಗಿರುವಂಥ ಎಲ್ಲ ಇನ್ಸಿಡೆಂಟ್ಸನ್ನು ಇದು ಮಾಡಿ ಏನೇನು ಎಚ್ಚರಿಕೆ ವಹಿಸಬೇಕು ಎಲ್ಲ ತರಹ ಪ್ರಿಕಾಷನ್ ಮೆಷರ್ಸು ತೊಗೊಂಡಿದ್ದೀವಿ. ಅಂದರೆ ಪ್ರವಾಸಿಗರು ಕೂಡ ಬೃಂದಾವನಕ್ಕೆ ನಿರ್ಬಂಧ ಏರಿದ್ದಾರೆ ಮೇಡಮ್? ಪ್ರವಾಸಿಗರು ಈ ದಿನ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರಿಗೂ ಅಲೋ ಮಾಡಲ್ಲ, ಬೃಂದಾವನಕ್ಕೆ ನಿರ್ಬಂಧ ಆಗಿದೆ. ಪ್ರೇಮ್, ಇದಿಷ್ಟು SP ಡಾಕ್ಟರ್ ವಿಜಯ್ ಶೋಭಾರಾಣಿ ಅವರ ಮಾತಾಗಿರುವಂಥದ್ದು. ಅಂದರೆ ಮಂಡ್ಯ ಜಿಲ್ಲೆಯಾದ್ಯಂತ ಬಿಗಿ ಭದ್ರತೆಯನ್ನು ಒಂದು ಕಡೆ ಕಲ್ಪಿಸಿದೀವಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಸಹ 11 ಗಂಟೆ ಹೊತ್ತಿಗೆ ಇಲ್ಲಿ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಂತಹ ತಯಾರಿಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ. ಏನೇ ಬರಲಿ